ಕಾಡು ಮುಟ್ಟದ ಸೊಪ್ಪಿಲ್ಲ, ಔಷಧಿ ಗುಣವಿಲ್ಲದ ಗಿಡ ಮೂಲಿಕೆ ಇಲ್ಲ, ಹಿತ್ತಲ ಗಿಡ ಮೊದ್ದಲ್ಲ ಅನ್ನುವಂತಹ ಮಾತಿದೆ. ಈ ಒಂದು ಸೊಪ್ಪನ್ನು ಸಾಮಾನ್ಯವಾಗಿ ಕೊಮ್ಮೆ ಸೊಪ್ಪು, ಶ್ವೇತ ಪುನರ್ವ, ಗುಣಚಾಲಿ ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿಗಳ ಕಡೆ. ಇದೊಂದು ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಬೋಯ ಹೇರ್ವಿಡ ಡಿಪುಸಾ ಅಂತೇಳ್ಬಿಟ್ಟು. ಸಾಮಾನ್ಯವಾಗಿ ಹೊಲ ಗದ್ದೆ ಬಯಲು ಪ್ರದೇಶದಲ್ಲಿ ಕಂಡುಬರುವ ನೆಲದಲ್ಲಿಯೇ ಹರಡುವ ಗಿಡ. ಈ ಒಂದು ಸೊಪ್ಪಿನಲ್ಲಿ 2 ರೀತಿಯಾದಂತಹ ನಾವು ಸೊಪ್ಪನ್ನು ನೋಡ್ಬೋದು. ಇದು ಬಹುವರ್ಷಾಯು ಸಸ್ಯ. ಮಳೆಗಾಲದಲ್ಲಿ ಚಿಗುರಿ ಚೆನ್ನಾಗಿ ಬೆಳೆದು ಬೇಸಿಗೆಯಲ್ಲಿ ಸುರುಟಿ ಹೋಗುವ ಗಿಡ. ಬೀಜ ಹಾಕಿ ಕುಂಡಗಳಲ್ಲೂ ಬೆಳೆಸಬಹುದು. ಬೀಜ ಹಾಕಿದ 2-3 ತಿಂಗಳ ನಂತರ ಎಲೆಗಳನ್ನು ಬಳಸಬಹುದು. 1 ವರ್ಷದ ನಂತರ ಬೇರನ್ನು ಬಳಸಬಹುದು. ಈ ಗಿಡಕ್ಕೆ ಸಂಸ್ಕೃತದಲ್ಲಿ ಪುನರ್ನವ ಎಂದು ಕರೀತಾರೆ. ರೋಗವನ್ನು ಹೊರಹಾಕಿ ಶಕ್ತಿ ಪುಷ್ಟಿಗಳನ್ನು ಹೆಚ್ಚಿಸಿ ಶರೀರವನ್ನು ಪುನಃ ಹೊಸದನ್ನಾಗಿ ಮಾಡುವುದರಿಂದ ಈ ಸಸ್ಯಕ್ಕೆ ಪುನರ್ನವ ಅನ್ನುವಂತಹ ಹೆಸರು ಬಂದಿದೆ. ಒಂದು ಸೊಪ್ಪನ್ನು ನಮ್ಮ ಹಳ್ಳಿಗಳ ಕಡೆ ಕೊಮ್ಮೆ ಸೊಪ್ಪು ಅಂತಲೂ ಕರೀತಾರೆ. ಈ ಒಂದು ಕೊಮ್ಮೆ ಗಿಡದ ಮುಖ್ಯವಾದ ವೈದ್ಯಕೀಯ ಗುಣವೆಂದರೆ ಊತವನ್ನು ಕಡಿಮೆ ಮಾಡುವುದು. ಶರೀರದಲ್ಲಿ ಯಾವುದೇ ಕಾರಣದಿಂದ ನೀರಿನ ಅಂಶ ಹೆಚ್ಚಾಗಿ ಊತ ಬಂದಾಗ ಕೊಮ್ಮೆ ಅದನ್ನು ತಹಬಂದಿಗೆ ತರುತ್ತೆ. ಇತರ ಹೆಸರುಗಳನ್ನು ನೋಡೋದಾದರೆ ಗುಣಚಾಲಿ, ಸನಾದಿಕ, ಪುನರ್ನವ ಅಂತ ಕರೀತಾರೆ. ಇದರ ಒಂದು ಉಪಯೋಗವನ್ನು ನೋಡೋದಾದರೆ ಶುಚಿ ಮಾಡಿದ ಬೆರಳು ಗಾತ್ರದ ಹಸಿ ಬೇರನ್ನು ಜಜ್ಜಿ ರಸ ತೆಗಿಬೇಕು. 2-3 ಚಮಚ ರಸವನ್ನು ದಿನದಲ್ಲಿ 2-3 ಬಾರಿ ಆಹಾರಕ್ಕೆ ಮೊದಲು ಸೇವಿಸೋದ್ರಿಂದ ಮೂತ್ರ ಪ್ರವೃತ್ತಿ ಅಧಿಕವಾಗಿ ಊತ ಇಳಿಯುತ್ತದೆ. ಹೀಗಾಗುವಾಗ ಮೂತ್ರಪಿಂಡಗಳ ಮೇಲೆ ಯಾವುದೇ ಹೆಚ್ಚಿನ ಒತ್ತಡ ಬೀಳುವುದಿಲ್ಲ. ಹಸಿ ಬೇರು ಸಿಗದಿದ್ದಾಗ ಅರ್ಧದಿಂದ 1 ಚಮಚ ಒಣಬೇರಿನ ಪುಡಿಯನ್ನೇ ಬಳಸಬಹುದು. ಮೇಧಾಶಕ್ತಿಯನ್ನು ಬೆಳೆಸುತ್ತದೆ. ಹೃದಯಕ್ಕೆ ಹಿತಕಾರಿ, ಚರ್ಮ ರೋಗಗಳಲ್ಲಿ ಬಹು ಪರಿಣಾಮಕಾರಿ. ಅಷ್ಟೇ ಅಲ್ಲ, ಊತ, ಅರುಚಿ, ಜ್ವರ, ಕೆಮ್ಮು, ದಮ್ಮು, ರಕ್ತ ವಿಕಾರಗಳಲ್ಲಿ ಇದರ ಬಳಕೆಗೆ ಬಹು ಮಹತ್ವ. ಕೊಮ್ಮೆ ಬೇರನ್ನು ಚೆನ್ನಾಗಿ ತೇಯ್ದು ಬರುವ ಗಂಧವನ್ನು ತುಸು ಬೆಚ್ಚಗೆ ಮಾಡಿ ಊತವಿರುವ ಜಾಗದಲ್ಲಿ ಹಚ್ಚಿ 2 ಗಂಟೆಯ ನಂತರ ತೊಳೆಯಬೇಕು. ಇದರಿಂದ ಊತ ಇಳಿಯುತ್ತದೆ. ಕೆಮ್ಮು ದಮ್ಮುಗಳಲ್ಲಿ ಅರ್ಧ ಚಮಚ ಬೇರಿನ ಪುಡಿಗೆ ಅಥವಾ 2 ಚಮಚ ಶುಂಠಿ ರಸ ಸೇರಿಸಿ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ. ಕೊಮ್ಮೆ ಬೇರಿನ 1/4 ಚಮಚ ಪುಡಿಗೆ 1/4 ಚಮಚ ಜೇನು ಸೇರಿಸಿ ದಿನಕ್ಕೆ 2 ಬಾರಿ ಆಹಾರಕ್ಕೆ ಮುಂಚೆ ಸೇವಿಸುವುದರಿಂದ ರಕ್ತ ವೃದ್ಧಿಯಾಗುತ್ತೆ. ಶರೀರಕ್ಕೆ ಬಲಪುಷ್ಟಿಗಳು ಬರುತ್ತೆ. ಇತರ ಸೊಪ್ಪುಗಳ ಜೊತೆ ಸೇರಿಸಿ ಪಲ್ಯ ಮಾಡಿ ತಿನ್ನಬಹುದು. ಬಾಣಂತಿಯರಿಗೆ, ದುರ್ಬಲರಿಗೆ ಬಹಳ ಒಳ್ಳೆಯದು. ಗರ್ಭಿಣಿಯರು ಇದನ್ನು ಹೆಚ್ಚಾಗಿ ಸೇವಿಸಬಾರದು. ಈ ಒಂದು ಕೊಮ್ಮೆ ಗಿಡದ, ಔಷಧಿ ಗಿಡದ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಮತ್ತೊಂದು ಔಷಧಿ ಗಿಡದೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.